ಆರೋಪ ಮಾಡಿದರು 2,500 ಕೋಟಿ ರೂಪಾಯಿ ಕೊಟ್ಟರೆ ಬಿ ಜೆ ಪಿಯಲ್ಲಿ ಯಾರೂ ಮುಖ್ಯಮಂತ್ರಿ ಆಗ್ಬೋದು. ನಿಮ್ಮ ಹೈಕಮಾಂಡ್ ಒಂದು ಉತ್ತರವನ್ನು ಕೂಡ ಕೊಡಲಿಲ್ಲ. ಕೊಟ್ಟಿದ್ದಾರಲ್ಲ, ಈಗ ಎಲ್ಲ ಸೇರಿ ಬಡ್ಡಿ ಸಮೇತ ಉತ್ತರ ಕೊಟ್ಟಿದ್ದಾರೆ. 2 ವರ್ಷಗಳ ನಂತರ ಆಯ್ತು, ಎಲ್ಲ ಸೇರಿ ಉತ್ತರ ಕೊಟ್ಟಿದ್ದಾರಲ್ಲ. ಯತ್ನಾಳ್ ಅವ್ರದ್ದು ಇದೇನು ಹೊಸ ಚಾಳಿ ಅಲ್ಲ ಪ್ರಶಾಂತ್ ಅವರೇ. ತಾವು ಗಮನಿಸಿದಿರಿ, ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನೂ ಬಿಟ್ಟಿಲ್ಲ ಪುಣ್ಯಾತ್ಮ, ಅನಂತಕುಮಾರ್ನೂ ಬಿಟ್ಟಿಲ್ಲ ಪುಣ್ಯಾತ್ಮ, ಜಗದೀಶ್ ಶೆಟ್ಟರು ಪ್ರಹ್ಲಾದ್ ಜೋಶಿ ಅವ್ರನ್ನೂ ಬಿಟ್ಟಿಲ್ಲ, ಇವತ್ತು ಯಡಿಯೂರಪ್ಪನವ್ರನ್ನೂ ಬಿಟ್ಟಿಲ್ಲ. ನನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಅವ್ರದ್ದೊಂದು ಯಾಕಂದ್ರೆ ಹಿರಿಯರಿದ್ದಾರೆ ಚಾಳಿ ಅಂತ ಹೇಳೋದಲ್ಲ, ಅವ್ರ ಸ್ವಭಾವನೇ ಹಂಗಿದೆ. ಅವ್ರು ಹೇಳ್ತಾರೆ ಯಡಿಯೂರಪ್ಪನವ್ರು ಲಿಂಗಾಯತರಲ್ಲ ಅಂತ ಹೇಳಿದರು ಅವರು. ನಾನು ಯಡಿಯೂರಪ್ಪನವ್ರು ಲಿಂಗಾಯತರಕ್ಕಿಂತ ಹೆಚ್ಚಾಗಿ ಒಬ್ಬ ರೈತ ನಾಯಕ. ಯಡಿಯೂರಪ್ಪನವರು ನಾವು ವೀರಶೈವ ಲಿಂಗಾಯತ ಅನ್ನೋದಕ್ಕೆ ನಂಗೆ ಹೆಮ್ಮೆ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಹೋರಾಟಗಾರ, ಒಬ್ಬ ರೈತ ನಾಯಕ ಅಂತ ಹೇಳೋದಕ್ಕೆ ನಂಗೆ ಇನ್ನೂ ಕೂಡ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ರಾಜ್ಯದ ಜನ, ನಾನೇ ಮಾತಾಡ್ತಲ್ಲ, ರಾಜ್ಯದ ಜನ ಯಡಿಯೂರಪ್ಪನಲ್ಲಿ ನೋಡ್ತಕ್ಕಂಥದ್ದು ರೈತ ನಾಯಕನನ್ನು ನೋಡ್ತಾರೆ. ಅಫ್ಕೋರ್ಸ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಮಾಸ್ ಲೀಡರ್ಸ್. ಎಲ್ಲದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ನೀವು ಕೇಳಬೇಕಾಗಿರ್ತಕ್ಕಂಥದ್ದು, ವಿಜೇಂದ್ರ ಅವರೇ, ಯತ್ನಾಳ್ ಅವರ ಉಚ್ಚಾಟದಲ್ಲಿ ನಿಮ್ಮ ಪಾತ್ರ ಏನು ಅಂತೇಳಿ ನಾನು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೇಳಿದ್ದೇನೆ. ನಿಮ್ಮ ಪಾತ್ರ ಇಲ್ಲದೆ ಅದು ಉಚ್ಚಾಟನೆ ಆಗಲಿಕ್ಕೆ ಇಲ್ಲ ಪ್ರಶ್ನೆನಿಲ್ಲ ರೀ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಕೇಂದ್ರದ ವರಿಷ್ಠರು ಆ ಸಂದರ್ಭದಲ್ಲಿ ಅವರು ಉಚ್ಚಾಟನೆ ಮಾಡಬೇಕು ಅಂತೇಳಿ ತೀರ್ಮಾನಕ್ಕೆ ಬಂದಾಗಿತ್ತು. ನಾನು ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬೇಡ, ಆ ಥರ ಮಾಡೋದು ಬೇಡ, ಇನ್ನೊಂದು ಅವಕಾಶ ಕೊಡಿ, ಅವ್ರಿಗೆ ಹಿರಿಯರಿದ್ದಾರೆ, ಇನ್ನೊಂದು ಅವಕಾಶ ಕೊಟ್ಟು ನೋಡಿ ದಯವಿಟ್ಟು, ಆ ಥರ ಮಾಡೋದು ಬೇಡ ಅಂತೇಳಿ ನಾನು ಅದನ್ನು ತಡೆದಿರ್ತಕ್ಕಂಥದ್ದು ವಿಜೇಂದ್ರ ಬಿಟ್ಟರೆ ಬೇರೆ ಯಾರೂ ಅಲ್ಲ. ಆಮೇಲೆ ಕೇಂದ್ರದ ವರಿಷ್ಠರು ಕೂಡ ಅದಕ್ಕೆ ಅರ್ಥ ಮಾಡ್ಕೊಂಡು ಆಯಿತು ಅಂತೇಳಿ ಮತ್ತೊಂದು ಅವಕಾಶವನ್ನು ಕೊಡೋಂಥ ಪ್ರಯತ್ನ ಮಾಡಿದ್ರು, ಅವ್ರು ಸುಧಾರಿಸ್ಕೊಳ್ಳಿಲ್ಲ.